ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಅಳಸಂಡೆ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾನು ಸ್ವಲ್ಪ ಅಲಸಂಡೆ ಗಿಡ ನಟ್ಟಿದ್ದೆ, ಅದು ಅಲಸಂಡೆ ಆಗಿದೆ ಅದರಲ್ಲಿ. ಹಾಗೆ 3-4 ಪದಾರ್ಥ ಆಯಿತು. ಹಾಗೆ ಇದು ಕೊನೆಯದ್ದು, ಎಲ್ಲ ಒಣಗಿಕೊಂಡು ಬಂದಿದೆ. ಬಿಸಿ ಇಲ್ಲಲ್ವ, ಮಳೆ ಎಲ್ಲ ಇಲ್ಲಲ್ಲ, ಆದ ಕಾರಣ ಸ್ವಲ್ಪ ಒಣಗಿಕೊಂಡು ಬಂದಿದೆ. ನೀರು ಬಿಟ್ಟರು ಸಹ ಅದು ಒಣಗಿದೆ ಸ್ವಲ್ಪ. ಹಾಗೆ ಇದ್ದ ಅಲಸಂಡೆಯನ್ನೆಲ್ಲ ಕೊಯ್ದೊಂದು ಪಲ್ಯ ಮಾಡುವಂತ ಈಗ ಅಲಸಂಡೆ ಕೊಯ್ತಾ ಇದ್ದಾರೆ ನಮ್ಮ ಮನೆಯವರು. ನೋಡಿ, ಅಳಸಂಡೆ ಎಲ್ಲ ಕೊಯ್ದಿಟ್ಕೊಂಡಿದ್ದೀನಿ. ಇದು ತೊಂಡೆಕಾಯಿ, ಎರಡು ಒಟ್ಟಿಗೆ ಹಾಕಿ ಪಲ್ಯ ಮಾಡ್ತಾ ಇದ್ದೇನೆ ನಾನು. ನೋಡಿ, ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆಷ್ಟು ತೆಂಗಿನ ತುರಿ ಬೇಕೋ ಅಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಬೋದು. ಹಾಗೆ ಒಂದು 5 ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹುಳಿ, ಹುಣಸೆ ಹುಳಿ, ಇದನ್ನು ತರಿಯಾಗಿ ರುಬ್ಬಿಕೊಳ್ಬೇಕು. ನೋಡಿ ಈ ಥರ. ಹಾಗೆ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ನಾನು ಕಟ್ ಮಾಡಿಟ್ಟ ತೊಂಡೆಕಾಯಿ ಮತ್ತು ಅಳಸಂಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಬಾಣಲೆಗೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ತುಂಡು ಬೆಲ್ಲ. ನೋಡಿ, ಹಾಗೆ ಅರ್ಧಿಟ್ಟದು ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದರ ಮೇಲೆಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಾಡಿ, ತುಂಬ ರುಚಿಯಾಗಿರ್ತದೆ ಪಲ್ಯ. ಹಾಗೆ ಮುಚ್ಚಿಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು. ಇಲ್ಲಿ ಅಳಸಂಡೆ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಸ್ವಲ್ಪ ತೊಂಡೆಕಾಯಿ ಇತ್ತು, ಅದನ್ನು ಹಾಕಿ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡಿದ್ದೇನೆ. ತುಂಬ ರುಚಿಯಾಗಿ ಬಂದಿದೆ, ನೀವು ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.